ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಾರ್ಕಿ ಪಯಣ ಯೂಟ್ಯೂಬ್ ಚಾನಲ್. ರಕ್ಷಿತಾ ತಮಿಳಿನಲ್ಲಿ ನೋಡಿರೋ ಹಾಗೆ ಫೇಶಿಯಲ್ನ ಮಾಡಿಸ್ಕೋಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಒಂದು ಸತಿ ಈ ವಿಡಿಯೋನ ನೋಡಿ. ಹೊರಗಡೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಫೇಶಿಯಲ್ನ ಮಾಡಿಸ್ಕೊಳ್ಳೋದ್ರ ಬದಲು ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಹೇಗೆ ಸೆಟ್ ಆಗುತ್ತೋ ಹಾಗೆ ನಿಮ್ಮ ಫೇಸ್ಗೆ ತಕ್ಕಂತೆ ನೀವು ಫೇಶಿಯಲ್ನ ಮಾಡ್ಕೋಬೋದು. ಹೊರಗಡೆ ಸಾವಿರಾರು ರೂಪಾಯಿ ಕೊಟ್ಟು ಫೇಶಿಯಲ್ನ ಮಾಡಿಸೋದ್ರಿಂದ ಬರೀ ದುಡ್ಡು ಮಾತ್ರ ಖರ್ಚಾಗಲ್ಲ, ನಮ್ಮ ಸ್ಕಿನ್ ಕೂಡ ಹಾಳಾಗುತ್ತೆ. ಜಸ್ಟ್ ಒಂದು 3-4 ಡೇಸ್ಗೋಸ್ಕರ ನಾವು ಅಷ್ಟೊಂದು ಖರ್ಚು ಮಾಡಿ ಮಾಡಿಸ್ಕೊಂಡ್ರೆ ಲೈಫ್ ಲಾಂಗ್ ನಮ್ಮ ಸ್ಕಿನ್ ಹಾಳಾಗಿರೋದನ್ನ ನೋಡಬೇಕಾಗುತ್ತೆ. ನಾವು ಕೆಮಿಕಲ್ಸ್ನ ಬಳಸಿ ಮಾಡಿಸ್ಕೊಳ್ಳೋ ಫೇಶಿಯಲ್ ಅಥವಾ ಬ್ಲೀಚಿಂಗಿಂತ ಇದೇ ಬೆಟರ್. ಮನೆಯಲ್ಲಿರೋ ಐಟಮ್ಸ್ನೇ ಬಳಸಿ ಮಾಡ್ಕೋಬೋದು. ಈ ಥರ ಇರೋ ಸ್ಕಿನ್ನು ಈ ಥರ ಆಗುತ್ತೆ, ಅಂದರೆ ಡಲ್ ಆ್ಯಂಡ್ ಸ್ಪಾಟೆಡ್ಸ್ ಇರೋವಂಥ ಸ್ಕಿನ್ ಕ್ಲಿಯರ್ ಆಗಿರುತ್ತೆ. ಏನೋ ಒಂದು ಸರಿ ಮದುವೆ ಅಥವಾ ಯಾವುದೋ ಫಂಕ್ಷನ್ಗೆ ಎಮರ್ಜೆನ್ಸಿಗೋಸ್ಕರ ಫೇಶಿಯಲ್ನ ಮಾಡಿಸ್ಕೊಂಡ್ರೆ ತಪ್ಪಿಲ್ಲ. ಅದನ್ನೇ ಪದೇ ಪದೇ ಥರ ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಫೇಸ್ನ ನಾವೇ ಹಾಳು ಮಾಡ್ಕೊಂಡಂಗಿರುತ್ತೆ. ಇನ್ನು ಹೋಮ್ ರೆಮಿಡೀಸ್ ಬಗ್ಗೆ ತಿಳಿಸ್ಕೊಡೋದಾದರೆ ಮೊದಲಿಗೆ ಪಿಂಪಲ್ಸು, ಮಾರ್ಕ್ಸು, ಆ್ಯಕ್ನೀಸು, ಡಾರ್ಕ್ ಸರ್ಕಲ್ಸು, ಈ ಗುಳ್ಳೆಗಳು ಹಾಗೆ ಉಳ್ಕೊಂಡಿರುತ್ತಲ್ಲ ಆ ಪ್ಯಾಚಸ್ಸು, ಅದಕ್ಕೆಲ್ಲ ಹೋಮ್ ರೆಮಿಡಿ ತಿಳಿಸ್ತೀನಿ. ಫಸ್ಟು ಇದಕ್ಕೆ ಬೇಕಾಗಿರೋದು ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಅರಿಶಿನ, ಈ ಮೂರನ್ನು ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ 1-2 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡು ಫಸ್ಟ್ ನಮ್ಮ ಫೇಸ್ನ ತಣ್ಣೀರಲ್ಲಿ ತೊಳ್ಕೊಬೇಕು. ತಣ್ಣೀರಲ್ಲಿ ತೊಳ್ಕೊಂಡು ಈ ಮಿಶ್ರಣನ ಹಾಕ್ಕೊಂಡು 15 ಮಿನಿಟ್ಸ್ ಬಿಡಬೇಕು. ಆಮೇಲೆ ವಾರ್ಮ್ ವಾಟರಲ್ಲಿ ವಾಶ್ ಮಾಡಿದ್ರೆ ಮೊದಲನೇ ಪ್ರೊಸೀಜರ್ ಮುಗಿಯುತ್ತೆ. ನೆಕ್ಸ್ಟ್ ಸ್ಕಿನ್ ಟೈಟ್ನಿಂಗಿಗೋಸ್ಕರ ಎವ್ರಿ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ಇದನ್ನು ಮಾಡಿ ಸ್ಕಿನ್ ಟೈಟ್ ಆಗುತ್ತೆ, ಹಾಗೆ ಕ್ಲಿಯರ್ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಐಸ್ ಕ್ಯೂಬ್ ಅಷ್ಟೇ. ಇದು ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಫ್ರಿಜ್ಜಲ್ಲಿ ಸಿಗುವಂಥ ಐಸ್ ಕ್ಯೂಬ್ನ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು 15 ಮಿನಿಟ್ಸ್ ಅಷ್ಟೇ. ಬರೀ ಐಸ್ ಕ್ಯೂಬಲ್ಲಿ ಮಾಡೋಕ್ಕಾಗಲ್ಲ, ಅಂದರೆ ಕೈ ಸ್ವಲ್ಪ ವಾರ್ಮ್ ಆಗುತ್ತೆ ಅನ್ನೋ ಆಗಿದ್ರೆ ಈ ಥರ ಸ್ಕ್ರಬ್ಬರ್ನ ಬಳಸ್ಕೊಳ್ಳಿ. ಈ ಸ್ಕ್ರಬ್ಬರ್ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಸಿಗುತ್ತೆ, ಕಮ್ಮಿ ಕೂಡ ಇದೆ. ಇನ್ನು ನಮ್ಮ ಹೆಣ್ಮಕ್ಳಿಗೆ ಮೊದಲು ತಿಳ್ಕೊಬೇಕಾಗಿರೋದು ಸ್ಕಿನ್ ವೈಟ್ನಿಂಗ್. ಕಪ್ಪಾಗಿದೆ ನಮ್ಮ ಸ್ಕಿನ್ನು ಅಥವಾ ಡಲ್ ಆಗಿದೆ ಬಿಸಿಲಿಗೆ, ಅದರಲ್ಲೂ ಈ ಬಿಸಿಲಿಗೆ ಸ್ಕಿನ್ ಪೂರ್ತಿ ಡಲ್ ಆಗಿದೆ, ಹೇಗೆ ವೈಟ್ ಮಾಡ್ಕೊಳ್ಳೋದು ಅನ್ನೋದು ಒಂದು ದೊಡ್ಡ ಚಿಂತೆ ಇರುತ್ತೆ. ಅದಕ್ಕೆ ಏನು ಯೋಚನೆ ಮಾಡಿಬಿಟ್ರಿ, ಒಂದು ಮನೇಲಿರುವಂತಹ ಈ ಕಾಫಿ ಪುಡಿ, ಒಂದೇ ಒಂದು ಸ್ಪೂನ್ ಕಾಫಿ ಪುಡಿಯಿಂದ ನಮ್ಮ ಸ್ಕಿನ್ ಬದಲಾಗುತ್ತೆ. ಅಫ್ಕೋರ್ಸ್ ಈ ಬ್ರ್ಯಾಂಡೆಡಲ್ಲಿ ಸಿಗುವಂತಹ ಫೇಶಿಯಲ್ ಐಟಮ್ಸಲ್ಲೂ ಇದು ಬಳಸ್ತಾರೆ. ಇದಕ್ಕೆ ಬೇಕಾಗಿರೋದು ಕಾಫಿ ಪುಡಿ, ಜೇನುತುಪ್ಪ ಅಷ್ಟೇ. ಕಾಫಿ ಪುಡಿ ಮತ್ತು ಜೇನುತುಪ್ಪನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಹಾಕ್ಕೊಂಡ್ರೆ ಫೇಸಲ್ಲಿರುವಂಥ ಕೂದಲು ಯಾವುದೂ ಇರಲ್ಲ, ಹಾಗೆ ಸ್ಕಿನ್ ಯಾವುದೇ ತರಹ ಡಲ್ ಆಗಿದ್ರೂ ನಿಜವಾಗ್ಲೂ ಬ್ರೈಟ್ನಿಂಗ್ ಆಗುತ್ತೆ. ಇದನ್ನು ಫೇಸ್ಗೆ ಹಚ್ಕೊಂಡು 15 ಮಿನಿಟ್ಸ್ ಬಿಡಬೇಕು. ಹಾಗೆ ಸರ್ಕ್ಯುಲರ್ ಮೋಷನಲ್ಲಿ ರೊಟೇಷನ್ ಆಗೋ ಥರ ಸ್ಕ್ರಬ್ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ತಣ್ಣೀರಲ್ಲಿ ತೊಳ್ಕೊಬೇಕು ಫೇಸ್ನ. ವಾರ್ಮ್ ಆಗಿರಬೇಕು, ತಣ್ಣಗಿರಬೇಕು. ಒಂದು ಹೋಮ್ ರೆಮಿಡಿ ಅಂದರೆ ಎಲ್ಲರಿಗೂ ಕಾಡುವಂಥದ್ದು ಸ್ಕಿನ್ ಶೈನ್ ಆಗಬೇಕು, ಈ ಕೊರಿಯನ್ ಸ್ಕಿನ್ ಥರ ಶೈನಿ ಆಗಿರಬೇಕು ಅಂತ. ಸೊ ಅದಕ್ಕೆ ಏನೇನು ಕ್ರೀಮ್ ಹಚ್ಬೇಡ್ರಿ, ಮನೇಲೇ ಸಿಗುವಂತಹ ಟೊಮೊಟೊ ಹಣ್ಣಿಂದ ಆಗುತ್ತೆ. ಹೌದು, ಟೊಮೊಟೊ ಹಣ್ಣು ಮತ್ತು ಅಕ್ಕಿ ಹಿಟ್ಟನ್ನ, ಇಲ್ಲ ಟೊಮೊಟೊ ಹಣ್ಣಿನ ರಸ, ಭಾರಿ ಟೊಮೊಟೊ ಹಣ್ಣಿನ ರಸ ಹಾಕಿದ್ರೂ ನಡೆಯುತ್ತೆ, ಇಲ್ಲ ಅಕ್ಕಿ ಹಿಟ್ಟು ಬಳಸ್ಕೊಂಡು ಹೋಗಿದ್ರೆ ಜಾಸ್ತಿ ರಿಸಲ್ಟ್ ಸಿಗುತ್ತೆ. ಈ ಅಕ್ಕಿ ಹಿಟ್ಟೆ ಕೊರಿಯನ್ಸ್ನ ಮೇಯ್ನ್ ಸೀಕ್ರೆಟ್. ಕೊರಿಯನ್ ಸ್ಕಿನ್ ಯಾಕೆ ಆ ಥರ ಶೈನಿ ಆಗಿರುತ್ತೆ ಅಂದರೆ ಈ ಅಕ್ಕಿ ಹಿಟ್ಟಿಂದನೇ. ಅಕ್ಕಿ ಹಿಟ್ಟನ್ನ ಫೇಸ್ಗೆ ಹಾಕೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನೀವು ಕೇಳಿರ್ಬೋದು ರೈಸ್ ವಾಟರ್ ಸಿರಮ್ ಅಥವಾ ರೈಸ್ ವಾಟರ್ ಕ್ರೀಮ್ ಅಂತ ಇಲ್ಲ. ಸೊ ಇದೆ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಮಾಡ್ಕೊಳ್ಳೋ ಅಂತ. ಇವಾಗ ಹೇಳಿ ಸಾವಿರಾರು ರೂಪಾಯಿ ಕೊಟ್ಟು ಕ್ರೀಮ್ಗಳು ಅದು ಇದು ಹಚ್ಕೊಳ್ಳೋದ್ರ ಬದಲು ಮನೇಲೇ ಇಷ್ಟು ಜಸ್ಟ್ ಒಂದು 5 ರೂಪೀಸಿಂದ 10 ರೂಪೀಸ್ ಒಳಗಡೆ ಖರ್ಚಾಗ್ಬೋದೇನೋ, ಅದನ್ನು ಬಳಸಿ ಮಾಡ್ಕೊಳ್ಳೋ ಅಂತಹ ಈ ಹೋಮ್ ಮೇಡ್ ಫೇಶಿಯಲ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ನಿಮ್ಮ ದುಡ್ಡನ್ನ ಸೇವ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನಿಮಗೂ ಏನಾದರೂ ಹಾಗೆ ಅನಿಸಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.